ಪಾಪ ಅವ್ರು ಎಲ್ಲೂ ಪಂದ್ಯಾಟ ಇದ್ರು ಕೂಡ ಬಂದು ಈ ಪಂದ್ಯಾಟದ ವಿಡಿಯೋಗಳನ್ನ ಮಾಡ್ತಾರೆ. ಬನ್ನಿ, ಮುಂದಿನ ಸುತ್ತಿಗಾಗಿ ಪಂದ್ಯಾಟಗಳು ಈ ರೀತಿ ಇವೆ. ಕರಿಕಾನ್ ಪರಮೇಶ್ವರಿ ಮತ್ತು ಆದಿಶಕ್ತಿ ಡಿ. ಆದಿಶಕ್ತಿ ಡಿ ತಂಡವನ್ನ ಸಿದ್ಧತೆ ಮಾಡಿಕೊಳ್ಳಿ. ಆದಿಶಕ್ತಿ ಮತ್ತು ಕರಿಕಾನ್ ಪರಮೇಶ್ವರಿ ಬನ್ನಿ. ಹೊಸೂರು ಮತ್ತು ಕೋಡಿಗೆದ್ದೆ ನಡುವೆ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದೇವೆ. ಲೋಕಿ ಮೊಟ್ಟ ಮೊದಲ ದಾಳಿಯನ್ನ ಆರಂಭಿಸಿಕೊಂಡಿರುವಂತ ನಿರಂತರ ಪ್ರಯತ್ನಗಳು ಈ ಪಂದ್ಯಾಟದಲ್ಲಿ ಕೋಡಿಗೆದ್ದೆಯ ಅಂಕಣದಲ್ಲಿ ರೋಹಿತ್. ಈ ನಡುವೆ ರೋಹಿತ್ ದಾಳಿಯಲ್ಲಿ ಬರುವಂತಹ 18/4/2026 ಸಂಜೆ 7 ಗಂಟೆ ಸರಿಯಾಗಿ ಸಾಗರ ತಾಲೂಕು ದೇವಗಾರಿನಲ್ಲಿ ದೇವಗಾರ ಟ್ರೋಫಿ 2026ರ ಗ್ರಾಮೀಣ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿಯ ಪಂದ್ಯಾವಳಿಗಳು ಸಾಗಿ ಬರ್ಲಿಕ್ಕಿದೆ. ಆ ಕ್ರೀಡೆಯಲ್ಲೂ ಕೂಡ ಅತಿ ಹೆಚ್ಚಿನ ತಂಡಗಳು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೆ ನಿರಂತರವಾಗಿ ಈ ಭಾಗದಲ್ಲಿ ಕಬಡ್ಡಿಯ ಪಂದ್ಯಾಟಗಳನ್ನ ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಆಯೋಜಕರು. ಗಿರೀಶ್ ಕೋಡಿಗೆದ್ದೆ ಪರವಾಗಿ ಗಿರೀಶ ಡಿಜೆ ಹಾಗೆ ಈ ತಂಡಗಳು ಎಂಟ್ರೆನ್ಸ್ ಆಗಿರುವಂತ ಟೈಮಲ್ಲಿ ಬರುವಂತ ಎಲ್ಲ ಲೈಟ್ಸ್ ಗಳ ವ್ಯವಸ್ಥೆ ಮಾಡಿಕೊಟ್ಟವರು ನಮ್ಮ ಪಟೇಲ್ ಸೌಂಡ್ಸ್ ಅಂಡ್ ಲೈಟ್ಸ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್. ನಿರಂತರವಾಗಿ ಉತ್ತಮ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಪಟೇಲ್ ಗ್ರೂಪ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಯಾಕಂತ ಹೇಳಿದ್ರೆ ಉದ್ಘಾಟನದಿಂದ ಹಿಡಿದು ಈಗಿನವರೆಗೂ ಕೂಡ ನಿದ್ರೆ ಬಿಟ್ಟು ನಿರಂತರವಾಗಿ ಈ ಒಂದು ಲೈಟಿಂಗ್ಸ್ ಮತ್ತು ಡಿಜೆ ಅಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಳ್ತಾ ಇದ್ದಾರೆ. 3-2ರಲ್ಲಿ ಪಂದ್ಯಾಟವನ್ನು ನೋಡ್ತಾ ಇದ್ದಾವೆ. Yes, ಗಣೇಶ್ 777 ಜರ್ಸಿಯ ಕ್ರಮಾಂಕದ ದಾಳಿಗಾರನ ನೋಡ್ತಾ ಇದ್ದೇವೆ. ಹಾಫ್ ಟೈಮ್ ಬಂದಿತ್ತು. ಶಕ್ತಿ ಡಿ ತಂಡ ಇಲ್ಲೇ ಇದೆ, ಆದಿಶಕ್ತಿ ಇದೆ. ಕರಿಕಾನ್ ಬನ್ನಿ. ಬನ್ನಿ. ಮತ್ತೆ ಪಂದ್ಯಾಟಗಳು ನಿರಂತರವಾಗಿ ಸಾಗಿ ಬರ್ತಾ ಇದೆ. ಈ ನಡುವೆ ಎಸ್ ಗಣೇಶ್ ದಾಳಿಯಲ್ಲಿ ಗಣೇಶ ಅಯ್ಯೋ ಇನ್ ಫೇರ್ ಆಫ್ ಕೋಡಿಗೆದ್ದೆ 6-3 ಬೋನಸ್ ಆನ್ ಆಗಿದೆ.
ವಾಸು ಸ್ವಲ್ಪ ಹೇಳು. ಇನ್ನು 2 ನಿಮಿಷದ ಆಟ ಮಾತ್ರವಾಗಿ ಉಳಿತಾ ಇದೆ. ಕೊನೆಯ 2 ನಿಮಿಷದ ಮಾತ್ರ ಆಟವಾಗಿ ಉಳಿದಿರುವಂತೆ. ಈ ನಡುವೆ ಲೋಕಿ ಕಂಕಣದ ಒಳಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಿರಂತರ ಪ್ರಯತ್ನಗಳು ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇರುವಂತೆ ಪಂದ್ಯಾಟದಲ್ಲಿ ಹಿಡಿತವನ್ನು ಸಾಧಿಸುವಂತ ಪ್ರಯತ್ನವನ್ನು ಕೋಡಿಗೆದ್ದೆ ತಂಡದ ಆಟಗಾರರು ಮಾಡ್ತಾ ಇರುವಂತೆ 7-4 ಪಂದ್ಯಾಟ ಬಿದೆ. 3 ಅಂಕದ ಬೃಹತ್ ಮುನ್ನಡೆ ಕಡೆಗೆ ಸಾಗುವಂತ ಪ್ರಯತ್ನಗಳು. ಕೊನೆಯ ನಿಮಿಷದ ಮತ್ತೆ ಪಂದ್ಯಾಟ. ಲೋಕಿ ಇವಾಗ ದಾಳಿಯಲ್ಲಿ ಕೆಲವು ಸೆಕೆಂಡ್ಗಳ ಆಟ. ಮುನ್ನಡೆಯಲ್ಲಿ ಕೂಡಿಗಿದೆ ನಲ್ಲಿ ಗಣೇಶ್ ಹಿಂದೂ ಮಹಾವೀರ್ ಮತ್ತು HM ಲೋಕಲ್ ಕಬಡ್ಡಿ ಯೂಟ್ಯೂಬ್ ಚುರುಕಿನ ಪಾದರ್ಶನ ಮೂಲಕ ಪಂದ್ಯಾಟ ಮುಕ್ತಾಯವಾಗಿದೆ. ಕೋಡಿ ಗೆದ್ದೆ 3ನೇ ಸುತ್ತಿಗೆ ಸೋಲು.